ಒಂದಷ್ಟು ಬೆಳವಣಿಗೆಗಳು ಕೋರ್ಟ್ನಲ್ಲಿ. ಇನ್ನು ಚಲನಚಿತ್ರ ವಾಣಿಜ್ಯ ಮಂಡಳಿ ಕ್ಷಮೆ ಕೋರೋದಕ್ಕೆ ಒತ್ತಾಯಿಸ್ತಾ ಇದೆ. ವಾಣಿಜ್ಯ ಮಂಡಳಿಗೆ ಕಮಲ್ ಪತ್ರದ ಮೂಲಕ ಪ್ರತಿಕ್ರಿಯಿಸಿದ್ದಾರೆ. ಸಮಸ್ಯೆ ಬಗೆಹರಿಯುವವರೆಗೂ ಕೂಡ ಚಿತ್ರ ಬಿಡುಗಡೆ ಮಾಡೋದಕ್ಕೂ ಕೂಡ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಪ್ರೊಡ್ಯೂಸರ್ಗಳು. ಸೊ ರಾಜಿ ಸಂಧಾನಕ್ಕಾಗಿ ಕಾಲಾವಕಾಶವನ್ನ ಕೇಳಿದ್ದಾರೆ. ಹೀಗಾಗಿ ವಿಚಾರಣೆಯನ್ನ ಜೂನ್ 10ಕ್ಕೆ ಮುಂದೂಡಲಾಗಿದೆ. ಸನಾಗ್ ಪ್ರಸನ್ನ ಅವರಿದ್ದಂತಹ ಪೀಠ ಕೊಟ್ಟಿರುವಂತಹ ಆದೇಶ ಇದು. ಎಸ್ ರಮೇಶ್, ಸೇಮ್ ನಾವು ಮಾತಾಡ್ತಾ ಇದ್ವಿ. ಈಗ ನಾಗಪ್ರಸನ್ನ ಅವರ ಪೀಠ ಕೂಡ ಈಗ ಆದೇಶವನ್ನ ಹೊರಡಿಸಿರುವಂಥದ್ದು. ನೀವು ಹೇಳ್ತಾ ಇದ್ರಿ ಯಾವ ವಿಷಯಗಳನ್ನ ಹೈಲೈಟ್ ಮಾಡಲಾಯಿತು ಇವತ್ತು ಅಂತೇಳಿ. ಈಗ 10ನೇ ತಾರೀಕು ತನಕ ಇರುವಂತಹ ಒಂದು ಟೈಮ್ ರಮೇಶ್. ಇದ್ರ ಮಧ್ಯದಲ್ಲಿ ವಾಣಿಜ್ಯ ಮಂಡಳಿ ಜೊತೆಗೆ ಆಗುವಂತಹ ಒಂದಷ್ಟು ರಾಜಿ ಸಂಧಾನ ಅಕಸ್ಮಾತ್ ಇಲ್ಲ, ನಾನು ಕೇಳದೇ ಇಲ್ಲ ಅಂತ ಹೇಳಿದ್ರೆ ಬಹುಶಃ ಇವರು ಟೈಮ್ ಬೈ ಮಾಡ್ತಾ ಇದ್ದಾರಾ ಅಂತೇಳಿ. ಯಾಕಂದ್ರೆ ಈ ಒಂದು ವಾರದಲ್ಲಿ ಬೇರೆ ಭಾಗಗಳಲ್ಲಿ ಸಿನಿಮಾ ರಿಲೀಸ್ ಆಗಿ ಒಂದಷ್ಟು ಚೆನ್ನಾಗಿ ಕಲೆಕ್ಷನ್ ಮಾಡ್ಕೊಂಡ್ರೆ ಅವಾಗ ಬಹುಶಃ ಅವ್ರಿಗೆ ಕರ್ನಾಟಕ ನಾನು ರಿಲೀಸೇ ಮಾಡಲ್ಲ ಅಂತಲೂ ಕೂಡ ಅವ್ರು ಕುತ್ಕೋಬಹುದು. ಬಹುಶಃ ಅದಕ್ಕೋಸ್ಕರ ಆ ಟೈಮ್ ಬೈಯಿಂಗ್ ನಡೆದಿದೆಯಾ ಇಲ್ಲಿ? ಹಾಗಾಗಿ ನಮಗೆ ಒಂದು ವಾರ ಕಾಲಾವಕಾಶ ಕೊಡಿ ಅನ್ನುವಂಥದ್ದು ಕೂಡ ಅದನ್ನ ಕೇಳಿದ್ರ ಅನ್ನುವಂಥದ್ದು ರಮೇಶ್ ಇಲ್ಲಿ ನೋಡಿದ್ರೆ ಖಂಡಿತ ಸಾಧ್ಯತೆ ಇದೆ ರೆಹಮಾನ್. ಇಲ್ಲಿ ಎಲ್ಲೋ ಒಂದ್ ಕಡೆ ಏನು ಕಮಲ್ ಹಾಸನ್ ಅವರು ಹಠಮಾರಿ ಧೋರಣೆ ತಳೆದಿದ್ದಾರೆ ಅಂತ ಹೇಳ್ಬೋದು. ಕೋರ್ಟ್ ಕೂಡ ಅದನ್ನ ಹೇಳ್ತು. ಅಂದ್ರೆ ನೀವು ಈಗೋವನ್ನ ಬಿಟ್ಟು ಯೋಚನೆ ಮಾಡಿದಾಗ, ಯಾಕಂದ್ರೆ ಕನ್ನಡ ಭಾಷೆಗೆ ಅಂದ್ರೆ ಅಗೌರವವಾಗಿದೆ ಅಂತ ಹೇಳಿ ಜನ ಭಾವಿಸ್ತಾ ಇದ್ದಾರೆ. ಹೀಗಾಗಿ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೀಗಾಗಿ ನೀವು ಒಂದು ಕ್ಷಮೆ ಯಾಚನೆ ಮೂಲಕ ಎಲ್ಲಾ ಒಂದು ವಿವಾದಕ್ಕೂ ಕೂಡ ಒಂದು ಇತ್ತೀಷ್ಟೇ ಹಾಡಬಹುದು ಅಂತ ಹೇಳಿ ಕೋರ್ಟ್ ಸಲಹೆ ಮಾಡ್ತು. ಆದ್ರೆ ಅದಕ್ಕೆ ಕಮಲ್ ಹಾಸನ್ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಅವರ ಪರ ವಕೀಲರು ಸಲಹೆ ಕೊಟ್ಟರು ಕೂಡ ಅವರು ಅದನ್ನು ಒಪ್ತಾ ಇಲ್ಲ. ಅವರು ತಮ್ಮ ನಿಲುವಿಗೆ ಈಗಲೂ ಕೂಡ ಬದ್ಧರಾಗಿದ್ದಾರೆ. ಈಗ ಇವರು ಈ ಒಂದು ನಿಲುವಿಗೆ ಬರೋದಕ್ಕೆ ಅಂದ್ರೆ ಒಂದು ವಾರ ಮುಂದೂಡೋದಕ್ಕೆ ಅಂದ್ರೆ ಒಂದು ವಾರ ನಾವು ರಾಜ್ಯ ಸಂಧಾನದ ಮೂಲಕ ಸಮಸ್ಯೆಯನ್ನು ಇತ್ಯರ್ಥ ಪಡಿಸೋದಕ್ಕೆ ಟ್ರೈ ಮಾಡ್ತೀವಿ. ಹೀಗಾಗಿ ನಾವು ಒಂದು ವಾರ ಚಿತ್ರ ಬಿಡುಗಡೆ ಮಾಡದೇ ಇರೋದಕ್ಕೆ ತೀರ್ಮಾನ ಮಾಡಿದೀವಿ ಅಂತ ಹೇಳೋದ್ರ ಹಿಂದೆ ಆ ಉದ್ದೇಶನೂ ಇರ್ಬೋದು. ಅಂದ್ರೆ ನೋಡೋಣ, ಕಲೆಕ್ಷನ್ ಏನಾದರೂ ಬೇರೆ ಕಡೆ ಚೆನ್ನಾಗಾಗಿ ಇಲ್ಲಿ ಅವಶ್ಯಕತೆ ಇಲ್ಲ ಅನ್ಸಿದ್ರೆ ಆಗ ನಾವು ಚಿತ್ರ ಬಿಡುಗಡೆ ಮಾಡದೇ ಇರೋದಕ್ಕೂ ಕೂಡ ತೀರ್ಮಾನ ಮಾಡ್ಬೋದು ಅಂತಾನೂ ಇರ್ಬೋದು. ಜೊತೆಗೆ ಇನ್ನೊಂದು ಅಂಶ ಹೇಳಿದ್ರು ಅವ್ರ ವಕೀಲರು ಏನಂದ್ರೆ, ಇದು ಕನ್ನಡ ಭಾಷೆ ಇರ್ಬೋದು, ತಮಿಳು ಭಾಷೆ ಇರ್ಬೋದು, ಅಂದ್ರೆ ಮುಂದಿನ ದಿನಗಳಲ್ಲಿ ಕನ್ನಡ ಭಾಷೆಯ ಚಿತ್ರಗಳನ್ನ ತಮಿಳುನಾಡಲ್ಲಿ ಬಿಡುಗಡೆ ಮಾಡೋದಕ್ಕೂ ಕೂಡ ಇವರು ಅಡ್ಡಿಪಡಿಸುವಂತ ಸಾಧ್ಯತೆಗಳಿಗೂ ಇದೊಂದು ಅವಕಾಶ ಆಗ್ಬೋದು. ಹೀಗಾಗಿ ಇಲ್ಲಿ ಎಲ್ಲೋ ಒಂದ್ ಕಡೆ ಇದು ರಾಜ್ಯ ಸಂಧಾನದ ಮೂಲಕ ಇತ್ಯರ್ಥ ಆಗುತ್ತಾ ಅಥವಾ ಈಗ ಹೈಕೋರ್ಟ್ ಆದೇಶದ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಏನಾದರೂ ಇವರು ಟೈಮ್ ಬೈ ಮಾಡ್ತಾ ಇದ್ದಾರಾ? ಹೀಗಾಗಿ ಇದು ಸಾಕಷ್ಟು ಆಯಾಮಗಳಿವೆ. ಅಂತಿಮವಾಗಿ ಈಗ ಒಂದು ವಾರ ಅಂತೂ ಚಿತ್ರ ಬಿಡುಗಡೆ ಆಗೋದಿಲ್ಲ. ಈ ಒಂದು ವಾರದಲ್ಲಿ ಏನಾದರೂ ರಾಜ್ಯ ಸಂಧಾನ ಆದರೆ ಚಿತ್ರ ಬಿಡುಗಡೆ ಮಾಡಬಹುದು, ಅಥವಾ ಇವರು ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೂ ಕೂಡ ಒಂದು ಅವಕಾಶ ಇದೆ. ಹೀಗಾಗಿ ಅಂತಿಮವಾಗಿ ಏನ್ ಮಾಡ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗತ್ತೆ. ಆದ್ರೆ ಏನ್ ಕಮಲ್ ಹಾಸನ್ ಎಲ್ಲವನ್ನು ಹೇಳಿದ್ರು ಕೂಡ, ಅಂದ್ರೆ ಕನ್ನಡದ ಬಗ್ಗೆ ಗೌರವ ಇದೆ ಅಂತ ಹೇಳಿದ್ರು ಕೂಡ ಅವ್ರು ಕ್ಷಮೆ ಯಾಚನೆಗೆ ಹಿಂದೆ ಸರಿದಿರೋದು ಖಂಡಿತ ಇದು ಚಿತ್ರ ಬಿಡುಗಡೆಗೆ ಇರುವಂತ ಬಹಳ ದೊಡ್ಡ ಅಡ್ಡಿ ಅಂತ ಹೇಳಿ ಹೇಳ್ಬೋದು. ಎಕ್ಸಾಕ್ಟ್ಲಿ ರಮೇಶ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಸೊ ಜಡ್ಜ್ ಹೇಳ್ತಾ ಇದ್ರು ಕೂಡ ಕ್ಷಮೆ ಯಾಚನೆಯನ್ನ ಕಮಲ್ ಹಾಸನ್ ಮಾಡಿಲ್ಲ. ಮೊಂಡಾಟ ಪ್ರದರ್ಶಿಸಿದ್ದಾರೆ ಕಮಲ್. ಪದೇ ಪದೇ ಕ್ಷಮೆ ಯಾಚನೆ ಬಗ್ಗೆನೇ ಜಡ್ಜ್ ಕೂಡ ಉಲ್ಲೇಖಿಸಿದ್ರು. ಆದ್ರೂ ಕಮಲ್ ಹಾಸನ್ ತಮ್ಮ ದುರಹಂಕಾರವನ್ನ ಮುಂದುವರಿಸಿದ್ದಾರೆ. ಕೊನೆಯವರೆಗೂ ಕೂಡ ಕ್ಷಮೆಯಾಚನೆಗೆ ಅವಕಾಶ ಕೊಟ್ಟಿತ್ತು ಕೋರ್ಟ್. 2:30ಗೆ ಮುಂದೂಡಿದ್ದು ಕೂಡ ಅದೇ ವಿಚಾರವಾಗಿ. ಅದಾದ ನಂತರ ಅಟ್ಲೀಸ್ಟ್ ಇವರಿಂದ ಬರಬಹುದೇನೋ ಹೇಳಿಕೆ ಅಂತೇಳಿ, ಬಟ್ ಬರಲಿಲ್ಲ.